ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಬನ್ನಿ, ಇವತ್ತು ಕೂಡ ನಮ್ಮ ಜೊತೆ ನೀವೆಲ್ಲರೂ ಸಿಯಾಟಲ್ ಸುತ್ತಾಡಿ. ಇವತ್ತು ಕೂಡ ನಾನು ನಿಮ್ಮನ್ನ ಒಂದೆರಡು ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ. ಇವಾಗ ಸಮ್ಮರ್ ಬೇರೆ, ಎಲ್ಲೋದ್ರೂ ಕ್ರೌಡ್, ಜನಗಳು ತುಂಬ ಇರ್ತಾರೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಮಕ್ಕಳಿಗೂ ಕೂಡ ಇವಾಗೆಲ್ಲ ಹಾಲಿಡೇಸ್, ಎಲ್ಲರೂ ಫುಲ್ ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ನಾನು ನಿಮ್ಮೆಲ್ಲನೂ ಇವತ್ತು ಸಿಯಾಟಲ್ ಮತ್ತೆ ಸುತ್ತಾಡಿಸ್ತೀನಿ, ಹೊಸ ಹೊಸ ಜಾಗ ತೋರಿಸ್ತೀನಿ, ಹಾಗೆ ನಮ್ಮ ಈ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ, ನನ್ನ ಹೆಸರು ಪ್ರಿಯಾ ಮಾಲ್ಗೆ. ನಾನು ಸಿಯಾಟಲಿಂದ ಕನ್ನಡ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರಿಗೂ ನನ್ನ ವೀಡಿಯೋಸ್ ಇಷ್ಟ ಆದರೆ, ಹಾಗೆ ನಿಮ್ಮ ಕಡೆಯಿಂದ ನನಗೆ ಹೆಚ್ಚು ಸಪೋರ್ಟ್ ಸಿಗುತ್ತೆ ಅಂತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನೀವಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಹೋಗ್ಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಮೆಲ್ಲರನ್ನೂ ಲಾಸ್ಟ್ ವಿಡಿಯೋದಲ್ಲಿ ಸಿಯಾಟಲ್ ಸ್ಪೇಸ್ ನೀಡಲ್ಲಿ ಕರ್ಕೊಂಡು ಹೋಗಿದ್ದೆ. ಹಾಗೆ ಇನ್ನೊಂದು ತುಂಬ ಚೆನ್ನಾಗಿರೋವಂಥ ಜಾಗ, ಕ್ರೂಸ್ ಟ್ರಿಪ್, ಫುಲ್ಲು ಕ್ರೂಸಲ್ಲಿ ನಿಮ್ಮೆಲ್ಲನೂ ಕರ್ಕೊಂಡು ಹೋಗಿದ್ದೆ ಅಲ್ವಾ. ಸಿಯಾಟಲ್ ಸೀನರಿ ಎಲ್ಲ ನೋಡಿದ್ದೀರಾ, ಯಾವ ಥರ ಇದೆ ಸಿಟಿ ಅಂತೆಲ್ಲ. ಒಂದು ತುಂಬಾ ನಾನು ನಿಮಗೆ ಎಲ್ಲ ಆ್ಯಂಗಲಲ್ಲೂ ವ್ಯೂ ತೋರಿಸ್ಬಿಟ್ಟಿದ್ದೀನಿ, ಯಾವ ಥರ ಇದೆ ನಮ್ಮ ಒಂದು ಪ್ಲೇಸ್ ಅಂತ. ಜೊತೆಗೆ ನಾನು 4th of July ಇದ್ದಿದ್ದರಿಂದ ಕೂಡ ಫೈರ್ ವರ್ಕ್ಸ್ ಕೂಡ ಎಂಜಾಯ್ ಮಾಡಿದ್ವಿ. ಲಾಸ್ಟ್ ಮೂಮೆಂಟಲ್ಲಿ ನನ್ನ ಫೋನ್ ಸ್ವಿಚ್ ಆಫ್ ಆಯಿತು, ಹಾಗಾಗಿ ನಾನು ಫುಲ್ ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ. ಹೋಪ್ಸೋ ನೀವೆಲ್ಲರೂ ಲಾಸ್ಟ್ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ನೀವ್ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ರೆ, ಇಲ್ಲಿ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋಸ್ ಮತ್ತು ನನ್ನ ಪ್ರೆಗ್ನೆನ್ಸಿ ಸೀರೀಸ್ ವಿಡಿಯೋಸ್ ಎಲ್ಲನೂ ಹೋಗ್ಬಿಟ್ಟು ಚೆಕ್ ಮಾಡಿ ಮತ್ತು ಎಂಜಾಯ್ ಮಾಡಿ. ಬನ್ನಿ ಹೊರಡೋಣ. ನಾನು ಇವಾಗಷ್ಟೇ, ನಿಮಗೇನೆ ಗೊತ್ತು, ಲಾಸ್ಟ್ ವಿಡಿಯೋದಲ್ಲಿ ಕೂಡ ಅಷ್ಟೇ, ಇವಾಗ ಆಚೆ ಹೋಗ್ತೀವಿ ಅಂತಂದರೆ ಅಮ್ಮ ಇರೋದ್ರಿಂದ ಎಲ್ಲ ಕೂಡ ಊಟ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಹೋಗ್ತೀವಿ. ಇವಾಗ ಕೂಡ ಅಷ್ಟೇ ಅಮ್ಮಂಗೆ ಮತ್ತು ಪ್ರಿಷಾಗೆ ನಮಗೆ ಎಲ್ಲ ಏನೇನು ಬೇಕೋ ಸ್ನ್ಯಾಕ್ಸ್ ಐಟಮ್ ಮತ್ತು ಮೀನಾಗಿ ಒಂದ್ಸಲ ಅಂತೂ ಊಟ ಬಾಕ್ಸ್ ಅಂತೂ ಪ್ಯಾಕ್ ಮಾಡಿಕೊಂಡೆ. ಎಲ್ಲನೂ ಆಯಿತು. ಎಲ್ಲನೂ ಆದಮೇಲೆ ನಾನಿವಾಗ ರೆಡಿ ಆಗಿದ್ದೀನಿ. ನೋಡಿ, ಇವತ್ತು ಈ ಒಂದು ಡ್ರೆಸ್ನ ಹಾಕಿದ್ದೀನಿ, ಸಮ್ಮರ್ ಔಟ್ಫಿಟ್. ತುಂಬ ಕಂಫರ್ಟಬಲ್ ಆಗಿದೆ. ನನಗೆ ಪ್ಯಾಟರ್ನ್ ತುಂಬ ಇಷ್ಟ ಆಯಿತು, ಡಿಫ್ರೆಂಟ್ ಆಗಿದೆ ಇದು. ಇದನ್ನು ನಾನು ಇಲ್ಲೇ ಶಾಪಲ್ಲಿ ತೊಗೊಂಡಿದ್ದು, ಡ್ರೆಸ್ ಲಿಂಕ್ ಇಲ್ಲ. ಇಲ್ಲಿ ಈ ಥರ ಸಮ್ಮರ್ ಟೈಮಲ್ಲಿ ಎಲ್ಲ ತುಂಬಾ ಕಲೆಕ್ಷನ್ಸ್ ಎಲ್ಲ ಇರುತ್ತೆ. ನೋಡಿ, ಈ ಥರ ಇದೆ, ಫುಲ್ ಲಾಂಗ್ ಇದೆ, ಬಟ್ ತುಂಬ ಲೈಟ್ ವೆಯ್ಟ್ ಇದೆ, ಅಷ್ಟು ಹೆವಿ ಏನು ಅನಿಸಲ್ಲ, ತುಂಬಾ ಚೆನ್ನಾಗಿದೆ. ಪ್ಯಾಟರ್ನ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದೆ ನೋಡಿ. ನಾನು ಆದಷ್ಟು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಕ್ವಿಕ್ಕಾಗೇ ಶಾಪ್ ಮಾಡ್ತಾ ಇರ್ತೀನಿ. ಕೆಲವೊಂದು ಸಲ ಹೋಗ್ತಾನೆ ಇರ್ತೀವಲ್ಲ, ಹಾಗಾಗಿ ಅವಾಗ ಏನಾದರೂ ಕಾಣಿಸಿದ್ರೆ ಎತ್ಕೊತಾ ಇರ್ತೀನಿ. ನಿಮಗೆ ನನ್ನ ಡ್ರೆಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಬನ್ನಿ ಹೊರಡೋಣ. ಇವತ್ತಿನ ದಿನ ಹೇಗೆಲ್ಲ ಇರುತ್ತೆ ಅಂತ ನಾನು ಮುಂದೆ ತೋರಿಸ್ತೀನಿ. ಹಾಗೆ ಇವತ್ತು ನಾವು ಹೋಗಬೇಕು ಅಂತ ಇರೋದು, ಗ್ಲಾಸಲ್ಲಿ ಒಂದು ಹಾರ್ಟ್ ಮಾಡಿ ಒಂಥರ ಡೆಕೋರೇಟ್ ಮಾಡಿರ್ತಾರೆ, ತುಂಬ ಚೆನ್ನಾಗಿದೆ. ಆ ಒಂದು ಮ್ಯೂಸಿಯಂ ಕರ್ಕೊಂಡು ಹೋಗ್ತೀನಿ. ಹಾಗೆ ಸಿಯಾಟಲ್ ಅಕ್ವೇರಿಯಂ ಕರ್ಕೊಂಡು ಹೋಗ್ತೀನಿ. ಒಳ್ಳೊಳ್ಳೆ ಫಿಶ್ ಕಲೆಕ್ಷನ್ ಇರುತ್ತೆ. ಆಮೇಲೆ ಒಂಥರ ಬ್ಯೂಟಿಫುಲ್ ಆಗಿರುತ್ತೆ. ಇವಾಗ ಸಮ್ಮರ್ ಆ್ಯಕ್ಟಿವಿಟಿ ಇದು. ಇಲ್ಲಿ ಅಮ್ಮಂಗೆ ಅಕ್ವೇರಿಯಂ ಯಾವ ಥರ ಇರುತ್ತೆ ಅಂತ ಕೂಡ ತೋರಿಸ್ಬೇಕು. ನಾನು ಕೂಡ ಆಲ್ರೆಡಿ ತುಂಬಾ ವರ್ಷ ಆಯಿತು ಇಲ್ಲಿರೋ ಅಕ್ವೇರಿಯಂ ನೋಡಿ. ಎಷ್ಟೊಂದು ವೇಗಸ್ ಆ ಥರ ಎಲ್ಲ ಹೋದಾಗ ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ದೀನಿ. ಆ್ಯಂಡ್ ರೀಸೆಂಟಾಗಿ ನಾನು ವಿಸಿಟ್ ಮಾಡಿದ್ದು ಅಂತಂದರೆ ಮೈಸೂರಲ್ಲಿರೋ ಅಕ್ವೇರಿಯಂ, ಝೂ ಪಕ್ಕನೇ ಇತ್ತಲ್ವ ಅದು. ಸೊ ಅಕ್ಕನ ಮಕ್ಕಳು ಎಲ್ಲ ಇದ್ದಿದ್ದರಿಂದ ಅಲ್ಲಿಗೂ ಕೂಡ ವಿಸಿಟ್ ಮಾಡಿದ್ವಿ. ಝೂ ಹೋಗಿ ಎಲ್ಲ ನೋಡ್ಕೊಂಡು ಬಂದ್ವಿ. ಬಟ್ ಅದನ್ನೆಲ್ಲ ವೀಡಿಯೋ ಶೂಟ್ ಮಾಡೋದಕ್ಕಾಗಲಿಲ್ಲ ಅಷ್ಟೇ ನಾನು. ಆ ಅಕ್ವೇರಿಯಂ ಖಂಡಿತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟೊಂದು ಕಲೆಕ್ಷನ್ಸ್ ಫಿಶ್ ಇಟ್ಟಿದ್ರು. ಹಾಗೆ ತುಂಬಾ ಒಂಥರ ಚೆನ್ನಾಗಿತ್ತು. ದೊಡ್ಡದಾಗೇನೆ ಇದೆ, ತುಂಬ ಚಿಕ್ಕದಾಗೇನಿಲ್ಲ. ನೀವು ಯಾರೆಲ್ಲ ಇಂಡಿಯಾದಲ್ಲಿದ್ದು ಆ್ಯಂಡ್ ಸ್ಪೆಷಲಿ ಬ್ಯಾಂಗ್ಳೂರು, ಮೈಸೂರು, ಎಲ್ಲ ಕಡೆ ಮೈಸೂರಲ್ಲಿ ಇರೋರಂತೂ ನೋಡಿರ್ತೀರ. ಬಟ್ ಬ್ಯಾಂಗ್ಳೂರು ಸುತ್ತಮುತ್ತ ಎಲ್ಲ ಇದ್ದರೆ, ನೀವು ಅಲ್ಲಿದ್ದರೆ, ಮೈಸೂರು ಹೋದರೆ ಈ ಒಂದು ಅಕ್ವೇರಿಯಂ ನೋಡೋದನ್ನು ಮರಿಬೇಡಿ, ತುಂಬ ಚೆನ್ನಾಗಿದೆ. ಬನ್ನಿ ಹೊರಡೋಣ. ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಲೆಟ್ ಸ್ಟಾರ್ಟ್. ಬಾಯ್ ಮೇಡಮ್ಗೆ ಬರ್ಲ ಬುದ್ಧಿವಂತೇನಪ್ಪ ಇದು. ನಾವು ಪ್ರಿಷನ್ನ ಇವಾಗ ಸ್ಲೋ ಆಗಿ ಎಲ್ಲದಕ್ಕೂ ಅಷ್ಟೇ ಕಾರ್ ಸೀಟ್ ಮತ್ತು ಸ್ಟ್ರಾಲರ್ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಿಸಿದ್ದೀವಿ. ಈವನ್ ಇಂಡಿಯಾದಲ್ಲಿ ನಾವು ಸ್ಟ್ರಾಲರ್ ಅಪಾರ್ಟ್ಮೆಂಟಲ್ಲೆಲ್ಲ ಯೂಸ್ ಮಾಡ್ತಾಯಿದ್ದೆ. ಬಟ್ ಆದರೂ ಕೂಡ ಎಲ್ಲರೂ ಅವಳಿಗೆ ಮುದ್ದು ಮಾಡ್ತಾಯಿದ್ರು, ಪ್ರೀತಿಯಿಂದ ಎತ್ಕೊತಾ ಇದ್ರು. ಹಾಗಾಗಿ ಅದು ಕೂಡ ಟಚ್ ಹೋಗಿತ್ತು. ಬಟ್ ಕಾರ್ ಸೀಟ್ ಅಂತೂ ನಾವು ಇಂಡಿಯಾದಲ್ಲಿ ಯಾವತ್ತೂ ಯೂಸ್ ಮಾಡೇ ಇಲ್ಲ. ಅವಳು ಪಾಪು ಇದ್ದಾಗ ನಾವು ಹಾಗೇ ಬೇಬಿ ಬ್ಯಾಸನ್ ತೊಗೊಂಡು ಓಡಾಡ್ತಾ ಇದ್ವಿ.
ಬಟ್ ಆದರೆ ಇವಾಗ ಅವಳು ಎಲ್ಲನೂ ಸ್ಲೋ ಆಗಿ ಅಡ್ಜಸ್ಟ್ ಆಗಿದ್ದಾಳೆ. ಅವಳಿಗೆ ಅಂತ ಹೊಸ ಕಾರ್ ಸೀಟ್ನ ಫ್ರಂಟ್ ಫೇಸಿಂಗ್ ಮಾಡಿ ಕೂರಿಸಿರೋದ್ರಿಂದ ಚೆನ್ನಾಗಿ ಕೂತ್ಕೊತಾಳೆ. ಇವಾಗ ಅವಳು ಒಂದು ಡೇನ ಅವಳು ಇಂಡಿಪೆಂಡೆಂಟಾಗಿ ಎಂಜಾಯ್ ಮಾಡ್ತಾಳೆ. ನಂಗೆ ಅದು ತುಂಬಾ ಇಷ್ಟ. ಇವತ್ತು ನಾವು ಮೊದಲಿಗೆ ಸಿಯಾಟಲ್ ಅಕ್ವೇರಿಯಂ ನೋಡೋದಕ್ಕೆ ಬಂದಿದ್ದೀವಿ. ನಾವಿವಾಗ ಲೇನಲ್ಲಿ ನಿಂತ್ಕೊತಿದ್ದೀವಿ. ರೀಸನ್ ಏನಪ್ಪ ಅಂತ ಅಂದರೆ ಚಂದು ಟೈಮಿಂಗ್ಸ್ ಪ್ರಕಾರ ರಿಸರ್ವೇಷನ್ ಮಾಡಿಸ್ಬೇಕು ಅಂತ ಇದ್ದರು. ಆದರೆ ಆನ್ಲೈನಲ್ಲಿ ಫುಲ್ ಅಂತ ತೋರಿಸ್ತಾ ಇತ್ತು. ಬಟ್ ನಾವು ಡೈರೆಕ್ಟಾಗಿ ಎಂಟ್ರಿ ಮಾಡಿದಾಗ ಸ್ವಲ್ಪ ಲೈನಲ್ಲಿ ನಿಂತರೆ ಒಂದು 5-10 ಮಿನಿಟ್ಸ್ ವೆಯ್ಟ್ ಮಾಡಿದರೆ ಒಳಗಡೆ ಬಿಡ್ತಾಯಿದ್ರು. ಹಾಗಾಗಿ ನಾವು ಡೈರೆಕ್ಟಾಗೇ ಬಂದುಬಿಟ್ಟು ಎಂಟ್ರಿ ಆಗ್ತಾಯಿದ್ದೀವಿ. ಪ್ರಿಷಾಗೆ ಚಂದು ದೊಡ್ಡ ದೊಡ್ಡ ಫಿಶಸ್ನೆಲ್ಲ ತೋರಿಸ್ತಾ ಇದ್ದು. ಬಟ್ ಆದರೆ ಪ್ರಿಷಾಗೆ ಫುಲ್ ಅದು ಗ್ಲಾಸ್ ಹತ್ರ ಕರ್ಕೊಂಡು ಹೋದಾಗ ಅದು ಒಂಥರ ನಮ್ಮ ಮೇಲೇ ಬರೋ ಥರ ಫೀಲ್ ಆಗುತ್ತೆ. ಹಾಗಾಗಿ ಅವಳು ಸ್ವಲ್ಪ ಹೆದರ್ಕೊತಾ ಇದ್ಲು. ಅದ್ರ ಬಗ್ಗೆ ಎಲ್ಲ ಫುಲ್ ಕೈ ತೋರಿಸ್ಬಿಟ್ಟು ಹೇಳ್ತಾ ಇದ್ಲು, ಫುಲ್ಲು ಅಲ್ಲಿದೆ ಇಲ್ಲಿದೆ ಅಂತ ಅವಳು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ನಾನಂತೂ ಈ ಒಂದು ಜಾಗದಲ್ಲಿ ಫೋಟೋಸ್ ತೆಗೆಸ್ಕೊಳೋದು, ವೀಡಿಯೋಸ್ ತೆಗೊಳೋದನ್ನು ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಯಾಕೆಂದರೆ ಆಫ್ಟರ್ ಲಾಂಗ್ ಟೈಮ್ ವಿಸಿಟ್ ಮಾಡಿದ್ದೀನಿ. ಅದು ಅಮ್ಮ ಬಂದಿರೋದ್ರಿಂದ ವಿಸಿಟ್ ಮಾಡಿದ್ದೀನಿ. ಮತ್ತು ಎಷ್ಟು ವರ್ಷ ಆದಮೇಲೆ ಬರ್ತೀನೋ ಗೊತ್ತಿಲ್ಲ. ಆ್ಯಂಡ್ ಒಂಥರ ಏನೋ ಫ್ಯಾಮಿಲಿ ಜೊತೆ ಎಲ್ಲ ಬಂದಿರೋದ್ರಿಂದ ಒಂಥರ ಜೋಶ್. ಹಾಗೆ ನೀವೇನೆಲ್ಲ ನೋಡ್ತಿದ್ದೀರೋ ಇಲ್ಲಿ ಸ್ಟಾರ್ ಫಿಶ್ ಆಗಿರ್ಬೋದು, ಡಿಫ್ರೆಂಟ್ ಆಗಿರೋ ಎಲ್ಲ ಫಿಶಸ್ ಇತ್ತು. ಅದ್ರ ಬಗ್ಗೆ ಎಲ್ಲನೂ ಡೀಟೇಲ್ಸ್ ಹಿಸ್ಟ್ರಿ ಕೇಳಿದ್ರು ಕೂಡ ಅವರೆಲ್ಲನೂ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ಎಷ್ಟೊಂದು ಜನ ವಾಲಂಟಿಯರ್ಸ್ ಕೂಡ ಇರ್ತಾರೆ. ಹಾಗೆ ಇಲ್ಲಿ ಇಟ್ಟಿರೋದು ಮಕ್ಕಳು ಮುಟ್ಟಿ ಟಚ್ ಮಾಡಲಿ, ಫೀಲ್ ಮಾಡಲಿ ಅಂಥೇಳಿ ಈ ಥರ ಓಪನ್ ಆಗಿ ಕೂಡ ಇಟ್ಟಿದ್ದಾರೆ. ಕೆಲವೊಂದು ಫಿಶಸ್ ನನಗೆ ನೋಡಿದ್ರೇ ಭಯ ಆಗ್ತಾಯಿತ್ತು. ಸೇಮ್ ಅದೇ ಥರ ಪ್ರಿಷಾ ಕೂಡ ಅಷ್ಟೇ ಸಡನ್ನಾಗಿ ಸೌಂಡ್ ಮಾಡಿಬಿಡೋಳು ಅವಳಿಗೆ ಹೆದರಿಕೆ ಆದ ತಕ್ಷಣ. ಹಾಗಾಗಿ ನಾವು ಆದಷ್ಟು ಅವಳಿಗೆ ತೋರಿಸೋದನ್ನು ಕಡಿಮೆನೇ ಮಾಡಿದ್ವಿ. ಯಾಕಂದರೆ ಕೆಲವೊಂದನ್ನು ಲೈಕ್ ಮಾಡ್ತಾಯಿದ್ಲು, ಕೆಲವೊಂದು ಸಲ ಹಾಗೇ ಭಯ ಪಡೋಳು. ಅವಳಿಗಿನ್ನೂ ಟೈಮ್ ಇದೆ ಅಂತ ಅನಿಸುತ್ತೆ. ಸೊ ನಾನು ಅಮ್ಮ ಚಂದು ಅಂತೂ ಎಲ್ಲನೂ ಒಂದು ಸಲ ನೋಡ್ಕೊಂಡು ಬಂದ್ವಿ. ಈ ಒಂದು ಅಕ್ವೇರಿಯಂ ಸ್ಪೆಷಲ್ ಏನಪ್ಪ ಅಂತ ಅಂದರೆ ನೀವೇನು ಸಮುದ್ರದ ಆಳದಲ್ಲಿ ಇರೋವಂಥ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಶ್, ನೀವೇನಲ್ಲಿ ಒಂಥರ ಫ್ಲವರ್ ಅನ್ಬೇಕು ಆ ಥರ ಇರುತ್ತೆ. ಬಟ್ ಆದರೆ ಅದು ಕೂಡ ಫಿಶ್. ಸೊ ಈ ಥರ ಒಂಥರ ಡಿಫ್ರೆಂಟಾಗಿರೋ ಒಂದು ಕೆಟಗರಿ ಫಿಶಸ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ಅದ್ರ ಬಗ್ಗೆ ಹಿಸ್ಟ್ರಿ ಎಲ್ಲ ತಿಳ್ಕೊಬೇಕು ಅಂತ. ಹಾಗೆ ಇಲ್ಲೆಲ್ಲ ತುಂಬಾ ಸಮುದ್ರ ಅಲ್ವಾ, ಅದ್ರ ಬಗ್ಗೆ ಜಾಸ್ತಿನೇ ನಾಲೆಡ್ಜ್ ತಿಳ್ಕೊತಾರೆ. ಹಾಗೆ ಅದರಲ್ಲಿರೋ ಪ್ರಾಣಿಗಳ ಬಗ್ಗೆ, ಹಾಗೆ ಈ ಥರ ಒಂದು ಜೀವಿಗಳ ಬಗ್ಗೆ ಎಲ್ಲ ಡೀಟೇಲ್ಸ್ನ ನೀಟಾಗಿ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಎಲ್ಲ ಥರ ಈ ರೀತಿಯಾಗಿರೋವಂಥ ಡಿಫ್ರೆಂಟ್ ಫಿಶಸ್ನ ಇಟ್ಟಿದ್ರು. ನಾನು ಮೈಸೂರು ಝೂ ಅಲ್ಲಿ ಹೋದಾಗ ಅಲ್ಲೊಂಥರ ಅಕ್ವೇರಿಯಂ ಥರ ಫುಲ್ ಕಲರ್ಫುಲ್ ಫಿಶಸ್, ಫುಲ್ ಕಲರ್ಸ್ ಆಗಿರೋವಂಥದ್ದು, ಚಿಕ್ಕ ಫಿಶ್, ದೊಡ್ಡ ಫಿಶ್ ಆಗಿರ್ಬೋದು, ಒಂಥರ ಕಲರ್ಫುಲ್ ಆಗಿತ್ತು ಅಕ್ವೇರಿಯಂ ಫುಲ್ ನೋಡೋದಕ್ಕೆ. ಇಲ್ಲಿ ಅದರದೇ ಆದಂಥ ಕೆಟಗರಿ ಫಿಶ್ಗೆ ಯಾವ ಥರ ಬೇಕೋ ಅದೇ ಥರನೇ ಮಾಡಿದರು. ಇಲ್ಲಿ ನದಿಯಲ್ಲಿರೋ ಫಿಶ್ಗೆ ಅದೇ ಥರ ಒಂದು ನದಿ ರೀತಿ ವೇವ್ ಬರೋ ರೀತಿ ಎಲ್ಲ ಮಾಡಿಬಿಟ್ಟು ಅದೇ ಒಂದು ಸೆಟಪ್ ಮಾಡಿ ಇಟ್ಟಿದ್ರು. ಬಟ್ ಅಕ್ವೇರಿಯಂನ ಇನ್ನೂ ನೀಟಾಗಿ ಮೇಂಟೈನ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಕ್ಲೀನ್ ಮೇಂಟೆನೆನ್ಸ್ ಇರಲಿಲ್ಲ. ಸೊ ಲಾಸ್ಟ್ ಟೈಮ್ ಎಲ್ಲ ನೋಡಿದಾಗ ತುಂಬಾ ಚೆನ್ನಾಗಿತ್ತು. ಸೊ ಫೈನಲಿ ಎಕ್ಸಿಟ್ ಆದ್ವಿ. ಎಕ್ಸಿಟ್ ಆದರೆ ಗಿಫ್ಟ್ ಶಾಪ್ ಸಿಗುತ್ತೆ. ಅದನ್ನೆಲ್ಲ ನೋಡಿಕೊಂಡು ಮತ್ತೆ ನಾವು ಒಂದು ಸ್ವಲ್ಪ ಊಟ ಮಾಡೋಣ ಅಂತೇಳಿ ರಿಲ್ಯಾಕ್ಸಿಂಗ್ ಟೈಮ್ಗೆ ಹೋಗ್ತಿದ್ದೀವಿ.
ಪ್ರಿಷಾ ಇಂಡಿಯಾದಿಂದ ಬಂದಾದಮೇಲೆ ಒಂದು 10 ಡೇಸ್ 15 ಡೇಸಲ್ಲೇ ನಡೆಯೋದಕ್ಕೆ ಶುರು ಮಾಡಿದ್ದು. ಇಲ್ಲಿಗೆ ಕರೆಕ್ಟಾಗಿ ಒಂದು 10ರಿಂದ 12 ದಿನ ಆಗಿದೆ ಅಷ್ಟೇ ಅವಳು ವಾಕ್ ಮಾಡೋದಕ್ಕೆ ಶುರು ಮಾಡಿ. ಆಲ್ರೆಡಿ ನೋಡಿ ಈ ಥರ ಹತ್ತೋದಕ್ಕೆ ಇಳಿಯೋದು ಜಂಪ್ ಮಾಡೋದು ಎಲ್ಲನೂ ಮಾಡ್ತಿದ್ದಾಳೆ. ಸೊ ಫುಲ್ ಅವಳಿಗೆ ವಾಕ್ ಮಾಡೋದಕ್ಕೇ ಇಷ್ಟ. ನಾವು ಎಲ್ಲಿ ಕರ್ಕೊಂಡೋದ್ರೂ ಅವಳು ಕೆಳಗಡೆ ನೆಟ್ಕೊಂಬರ್ತಾಳೆ. ಎಂಟ್ರಿ ಆಗೋದಕ್ಕೂ ಅಷ್ಟೇ ಎಲ್ಲ ವಾಕ್ ಮಾಡಿ ಆ ಥರ ಎಂಜಾಯ್ ಮಾಡ್ತಾಳೆ. ಬಟ್ ಆದ್ರೂ ನಾವು ಕೆಲವೊಂದು ಸಲ ಅವಳನ್ನ ಫೋರ್ಸ್ಫುಲ್ಲಾಗಿ ಎತ್ಕೊಳೋದಕ್ಕೆ ಟ್ರೈ ಮಾಡ್ತೀವಿ, ಕಾಲು ನೋವಾಗುತ್ತೆ ಅಂತ. ಬಟ್ ಶಿ ಸೋ ಆ್ಯಕ್ಟಿವ್, ತುಂಬಾ ಎಂಜಾಯ್ ಮಾಡ್ತಾಳೆ ಇಂಡಿಪೆಂಡೆಂಟಾಗಿ. ಹಾಗೆ ನೀವು ನೋಡ್ಬೋದು ನಾನು ಸರ್ಕಸ್ ಮಾಡ್ತೀನಿ ಅಂತ ಅವಳು ಹಿಂದೆ ಹೋಗೋದಕ್ಕೆ. ಚಂದು ಇಲ್ಲ ಅಂತ ಅಂದರೆ ನಾನು ರನ್ ಮಾಡಬೇಕಾಗುತ್ತೆ ಅವಳ ಹಿಂದೆ. ಸೊ ಚಂದು ಇದ್ದರೆ ಆದಷ್ಟು ಅವಳು ಅವ್ರ ಡ್ಯಾಡಿ ಹತ್ರನೇ ಇರ್ತಾಳೆ. ಆವಾಗ ನನಗೆ ಬ್ರೇಕ್ ಟೈಮ್. ಸಿಯಾಟಲ್ ಅಕ್ವೇರಿಯಂ ನೋಡ್ಕೊಂಡು ಬಂದ್ವಿ. ಅಷ್ಟು ಫಿಶಸ್ ಕಲೆಕ್ಷನ್ ಇಲ್ಲ, ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಂತ ಅನ್ನಿಸ್ತು. ನಾನು ಆಲ್ಮೋಸ್ಟ್ 6 ಇಯರ್ಸ್ ಬ್ಯಾಕ್ ಹೋಗಿದ್ದು, ಅವಾಗ ಚೆನ್ನಾಗೇ ಇತ್ತು. ಇವಾಗ ಅಷ್ಟು ಮೇಂಟೆನೆನ್ಸ್ ಇಲ್ಲ ಅಂತ ಅನ್ನಿಸ್ತು. ಅದನ್ನು ನೋಡಿಕೊಂಡು ಇವಾಗ ನಾವು ಸದ್ಯಕ್ಕೆ ಒಂದು ಬ್ರೇಕ್ ತೊಗೊಂಡಿದ್ದೀವಿ ಊಟ ಮಾಡೋದಕ್ಕೆ ಅಂತ. ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ, ಏನೇನೋ ತಿಂಡಿ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದೆ. ಆ್ಯಂಡ್ ಲೆಮನ್ ರೈಸ್ ಅದನ್ನು ಮಾಡ್ಕೊಂಡು ಬಂದಿದ್ದೆ ಅಮ್ಮಗೆ ಎಲ್ಲ. ಹಾಗೆ ಇಲ್ಲಿ ಸಿಯಾಟಲ್ ಡೌನ್ ಟೌನ್ ಅಂದರೆ ಇದು ಚಂದು ಅವರ ಆಫೀಸ್ ಹತ್ರನೇ ಕೂತ್ಕೊಂಡಿದ್ದೀವಿ. ನಾನು ಆಲ್ರೆಡಿ ಈ ಒಂದು ಲೊಕೇಶನ್ ನಿಮಗೆ ತೋರಿಸಿದ್ದೆ. ಸೊ ಇಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿಬಿಟ್ಟು ಇಲ್ಲಿ ಇನ್ನೊಂದು ಚೂಲಿ ಗಾರ್ಡನ್ ಅಂತ ಇದೆ, ಅಲ್ಲಿ ಹೋಗೋದು ಅಂತ. ಅಲ್ಲಿ ಗ್ಲಾಸ್ ಹಾರ್ಟ್ ಮಾಡಿರ್ತಾರೆ, ಗ್ಲಾಸಲ್ಲಿ ಎಲ್ಲ ಡಿಫ್ರೆಂಟಾಗಿ ಹಾರ್ಟ್ ವರ್ಕ್ ಮಾಡಿರ್ತಾರೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಈ ಒಂದು ಚಿಲ್ಲಿ ಗಾರ್ಡನ್ ಬಂದುಬಿಟ್ಟು ಇದು ಕೂಡ ಸ್ಪೇಸ್ ನೀಡಲ್ ಹತ್ರನೇ ಇದೆ. ಎಲ್ಲ ಸುತ್ತಮುತ್ತನೇ ಇರೋವಂಥ ಪ್ಲೇಸ್ಗಳು ಇದು. ಈ ಮ್ಯೂಸಿಯಂ ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಗಿತ್ತು. ಬನ್ನಿ ನಾನು ನಿಮಗೋಸ್ಕರ ಮತ್ತೆ ನಾನು ಶೂಟ್ ಮಾಡಿದ್ದೀನಿ. ಅದೇ ಅಂದ್ಕೊಂಡೆ, ಯಾವಾಗಲೂ ನಾನು ಈ ಥರ ಒಂದು ಅಪ್ಡೇಟ್ ಮಾಡೋದ್ರಿಂದ ನನ್ನ ಒಂದು ಮೆಮೊರೀಸ್ ಕೂಡ ಸೇವ್ ಆಗುತ್ತೆ, ನನ್ನ ಜೊತೆಗೆ ನಿಮ್ಮೆಲ್ಲರಿಗೂ ತೋರಿಸ್ದಾಗಿರುತ್ತೆ. ಸೊ ಇವಾಗ ಎಂಟ್ರಿ ಆದರೆ ಇದರೊಳಗಡೆ ಬ್ಯೂಟಿಫುಲ್ ಆಗಿರುವಂಥ ಗ್ಲಾಸಿಂದ ಮಾಡಿರೋವಂಥ ಹಾರ್ಟ್ ವರ್ಕ್ ಇದೆ. ಒಂಥರ ಅಮೇಝಿಂಗ್ ಅನಿಸುತ್ತೆ, ಯಾವ ರೀತಿ ಮಾಡಿದ್ದಾರೆ ಅಂತಲೇ ಒಂಥರ ಬಿಲೀವ್ ಮಾಡೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಆರ್ಟ್ ವರ್ಕ್. ನೀವೇನು ಈ ಒಂದು ಹಾರ್ಟ್ ವರ್ಕ್ನ ನೋಡ್ತಿದ್ದೀರೋ ಇದನ್ನೆಲ್ಲನೂ ಗ್ಲಾಸ್ನ ಬ್ಲೋ ಮಾಡಿಬಿಟ್ಟು ಈ ರೀತಿಯಾಗಿ ಮಾಡಿರೋ ಅಂಥದ್ದು. ನೀವು ಫುಲ್ ವೈಟ್ ಟ್ರಾನ್ಸ್ಪರೆಂಟ್ ಆಗಿರೋ ವರ್ಕ್ನ ನೋಡ್ತಾ ಇದ್ದೀರಾ. ನೀವು ಒಳಗಡೆ ಹೋದಾಗೆ ಫುಲ್ ಕಲರ್ಫುಲ್ಲಾಗಿ ಒಂಥರ ಕಲರ್ ಕಾಂಬಿನೇಷನಲ್ಲಿ ಒಂಥರ ಅದನ್ನು ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡಿದ್ದಾರೆ. ಆರ್ಟ್ ವರ್ಕ್ ನೋಡೋದಕ್ಕೇ ತುಂಬಾ ಅಮೇಝಿಂಗಾಗಿ ಅನಿಸುತ್ತೆ. ಇದು ಸ್ವಲ್ಪ ಚಿಕ್ಕದೇ ಇದೆ ಮ್ಯೂಸಿಯಂ, ಬಟ್ ಆದರೆ ತುಂಬಾ ಚೆನ್ನಾಗಿರೋವಂಥ ಆರ್ಟ್ ವರ್ಕ್ನ ಮಾಡಿ ಇಟ್ಟಿದ್ದಾರೆ. ನೀವು ಯಾರೆಲ್ಲ ಸಿಯಾಟಲ್ ವಿಸಿಟ್ ಮಾಡಿದರೆ ಇದು ಕೂಡ ಒನ್ ಆಫ್ ದ ಮಸ್ಟ್ ಪ್ಲೇಸ್ ವಿಸಿಟ್ ಮಾಡಬೇಕು ನೀವು. ತುಂಬಾ ಬ್ಯೂಟಿಫುಲ್ಲಾಗಿದೆ. ನೋಡಿ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ಲಾಸಲ್ಲಿ ಫ್ಲವರ್ ಆಗಿರ್ಬೋದು, ಲೀವ್ಸ್ ಶೇಪ್ ಆಗಿರ್ಬೋದು, ಹಾಗೆ ಟ್ರಾನ್ಸ್ಪರೆಂಟ್ ಕಲರ್ ಕಾಂಬಿನೇಷನ್
ಎಷ್ಟು ಚೆನ್ನಾಗಿ ಯೂಸ್ ಮಾಡಿ ಈ ಒಂದು ಆರ್ಟ್ನ ಮಾಡಿದ್ದಾರೆ ಅಂತ. ಸೊ ಅದೇ ರೀತಿಯೇ ಇಲ್ಲಿ ಚಿಕ್ಕದಾಗಿರೋ ಎಷ್ಟೊಂದು ಆರ್ಟ್ ಪೀಸ್ ವರ್ಕ್ ಇತ್ತು, ಪೇಂಟಿಂಗ್ಸ್ ಇತ್ತು. ಸೊ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನನಗೆ ತುಂಬಾ ಫೋಟೋಗ್ರಫಿಗೆ ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ಫೋಟೋ ಶೂಟ್ ಮಾಡ್ಕೊಳೋ ಥರನೂ ಕೆಲವೊಂದು ಪ್ಲೇಸ್ ಇದೆ. ಸೊ ಇಲ್ಲಂತೂ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ನೋಡಿ ಮೇಲ್ಗಡೆ ಫುಲ್ ಎಲ್ಲ ಗ್ಲಾಸಲ್ಲೇ ಪೀಸಸ್ ಯಾವ ಥರ ಡೆಕೋರೇಟ್ ಮಾಡಿದ್ದಾರೆ ಅಂತ ಅಮೇಝಿಂಗ್ ಆಗಿದೆ. ನಿಮಗೆ ಸಿಯಾಟಲ್ ಇಷ್ಟ ಆದರೆ ನನಗೆ ಒಂದು ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮೆಲ್ಲರಿಗೋಸ್ಕರ ಅಂತ ನಾನು ಶೂಟ್ ಮಾಡಿದ್ದೀನಿ. ಅಮ್ಮನಿಗಂತೂ ಈ ಒಂದು ಮ್ಯೂಸಿಯಂ ತುಂಬಾ ಇಷ್ಟ ಆಯಿತು. ಅವರು ತುಂಬಾ ಇಂಟ್ರೆಸ್ಟಿಂದ ನೋಡ್ತಾಯಿದ್ರು. ಆ್ಯಂಡ್ ಪ್ರಿಶಾಂತ್ ಫುಲ್ ಶಾಕಿಂಗಲ್ಲಿ ಅವಳ ಎಕ್ಸ್ಪ್ರೆಷನ್ನು ಒಂಥರ ಡಿಫ್ರೆಂಟಾಗೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ಲು. ನೋಡೋದಕ್ಕೇ ಖುಷಿ ಅನ್ನಿಸ್ತಾ ಇತ್ತು. ಅವಳೇನೋ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ಲು. ಸೊ ಎಲ್ಲನೂ ಮಾತಾಡ್ಸೋದು, ಇಲ್ಲಿ ಅದು ನೋಡಿಬಿಟ್ಟು ಹೇಗಿದೆ ಅಂತ ಹೇಳೋದು, ಆ ಥರ ಫುಲ್ ಶಾಕಿಂಗಲ್ಲಿ ಅವಳು ಒಂಥರ ಎಂಜಾಯ್ ಮಾಡಿದ್ಲು. ಸೊ ನಾನಂತೂ ತುಂಬ ಈ ದಿನನ ಎಂಜಾಯ್ ಮಾಡಿದೆ. ಸೊ ನೀವೆಲ್ಲರೂ ಈ ವಿಡಿಯೋನ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊತೀನಿ. ಈ ಒಂದು ಡೇನ ಎಂಡ್ ಮಾಡೋದಕ್ಕಿಂತ ಮುಂಚೆ ಪ್ರಿಷಾಗೆ ರಿಲ್ಯಾಕ್ಸಿಂಗ್ ಟೈಮ್ ಕೊಟ್ಟು ಅವಳು ಆರಾಮಾಗಿ ಆಟ ಆಡಿದ್ಲು. ಅದಾದಮೇಲೆ ಗಾರ್ಡನ್ ಹತ್ರ ಹೋದರೆ ಈ ಒಂದು ಗ್ಲಾಸ್ನ ಯಾವ ರೀತಿ ಬ್ಲೋ ಮಾಡಿ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಡೆಮೋ ಕೂಡ ತೋರಿಸ್ತಾ ಇದ್ರು. ಎಷ್ಟೊಂದು ಜನ ಇಂಟ್ರೆಸ್ಟಿಂದ ಕೂಡ ಅದನ್ನು ನೋಡೋದಕ್ಕೆ ಕಾಯ್ತಾಯಿದ್ರು. ಹಾಗೆ ಗಾರ್ಡನ್ ಹೋದರೆ ಸಾಕು, ನೀವು ಇದೇ ರೀತಿ ಫುಲ್ ಎಲ್ಲ ಆರ್ಟಿಸ್ಟಿಕ್ಕಾಗಿ ಗ್ಲಾಸ್ ಪೀಸಸ್ ನೋಡ್ತೀರಾ. ಡಿಫ್ರೆಂಟಾಗಿ ಮಾಡಿದ್ದಾರೆ. ಗಾರ್ಡನ್ ಫುಲ್ ಡೆಕೋರೇಟ್ ಮಾಡಿದ್ದಾರೆ. ಹಾಗೆ ಮತ್ತೆ ಟ್ರೀ ಶೇಪ್ ಕೂಡ ಮಾಡಿದ್ದಾರೆ. ನಾನಂತೂ ಒಂದು ರೌಂಡ್ ಮತ್ತೆ ಎಲ್ಲನೂ ರಿಫ್ರೆಶ್ ಮಾಡ್ಕೊಂಬಂದೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಎಲ್ಲ ಸುತ್ತಾಡಿಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿಬಿಟ್ಟು ಮತ್ತು ನಾವು ಮೆಕ್ಡೊನಾಲ್ಡ್ ಬಂದಿದ್ದೀವಿ. ಇಲ್ಲಿ ಮೆಗ್ಡಿ ಬಂದು ತುಂಬಾ ಚೆನ್ನಾಗಿದೆ. ಇದು ಇಂಟೀರಿಯರ್ ತುಂಬ ಚೆನ್ನಾಗಿತ್ತು. ಸ್ಪೇಸ್ ನೀಡಲ್ ಆಪೋಸಿಟೇ ಇತ್ತು. ಸೊ ಈ ಒಂದು ಲೊಕೇಶನ್ ಬಂದಿದ್ದೀವಿ. ಆ್ಯಂಡ್ ಪ್ರಿಷಾ ಆ್ಯಸ್ ಯೂಶ್ವಲ್ ಅವ್ರ ಅಪ್ಪನ ಜೊತೆ ಊಟ ಅಂತೂ ಎಂಜಾಯ್ ಮಾಡೇ ಮಾಡ್ತಾಳೆ. ನಾನು ಅಮ್ಮ ತಿಂತಾ ಇಲ್ಲ. ಸೊ ಫ್ರೈಸ್ ತೊಗೊಂಡಿದ್ದಾರಲ್ವ ಅದರಲ್ಲೇ ಶೇರ್ ಮಾಡ್ಕೊತೀವಿ ನಾವು. ಸೊ ನನಗೆ ಪರ್ಸ್ನಲಾಗಿ ಏನು ಈ ಥರ ಚಿಕನ್ ಬರ್ಗರ್ ಆ ಥರ ಎಲ್ಲ ಇಷ್ಟ ಆಗೋಲ್ಲ. ಸೊ ಇವರು ಚಿಕನ್ ಬರ್ಗರ್ ತೊಗೊಂಡಿದ್ದಾರೆ, ಸ್ಪ್ರೈಟ್ ತೊಗೊಂಡಿದ್ದಾರೆ, ಮತ್ತು ಇಲ್ಲಿ ಫ್ರೆಂಚ್ ಫ್ರೈಸ್ ತೊಗೊಂಡಿದ್ದಾರೆ. ಫ್ರೆಂಚ್ ಫ್ರೈಸ್ಗೆ ಆಲ್ರೆಡಿ ಪಾರ್ಟ್ನರ್ ಇದ್ದಾರೆ. ಪ್ರಿಷಾಗೆ ಫ್ರೈಸ್ ತುಂಬಾ ಇಷ್ಟ ಆಗುತ್ತೆ, ಸಾಲ್ಟಿ ಫ್ಲೇವರ್ ಇರುತ್ತೆ. ಸೊ ಅವರಿಬ್ಬರು ಅಂತೂ ಮೆಗ್ಡಿ ಮೀಲ್ ಎಂಜಾಯ್ ಮಾಡ್ತಾಯಿದ್ರು. ಸೊ ಪ್ರಿಷಾ ಆ್ಯಸ್ ಯೂಶ್ವಲ್ ಅವ್ರ ಅಪ್ಪಂಗೆ ಫುಲ್ ಫಸ್ಟ್ ಪ್ರಿಫರೆನ್ಸ್ ಆ್ಯಂಡ್ ಲವ್ ಕೊಡ್ತಾಳೆ ಅಲ್ವಾ. ಅವ್ರಿಗೆ ಊಟ ಮಾಡಿಸೋದಕ್ಕೆ ಶುರು ಮಾಡ್ತಾಯಿದ್ಲು. ಒನ್ ಬೈ ಒನ್ ತಿನ್ನಿಸ್ತಾಯಿದ್ಲು. There was once a day that I would pray for you. I'd go and misbehave just so you'd notice too. Sneaking looks up and down from across the room. And damn, what a hell of a view. I feel good, you look great, I like you, I can't wait. A first time, a first date, you're so fine.
on, I'm so late. You sip wine, I drink straight. Don't waste time to my place. I feel my heart erase. So catch me if I fall. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ನೀವೆಲ್ಲರೂ ನನ್ನ ಜೊತೆ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ನೀವಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮನ್ನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ಹ್ಯಾಪಿಯಾಗಿರಿ, ಸೇಫ್ ಆಗಿರಿ. ಲವ್ ಯು ಆಲ್. ಬಾಯ್.